ಹಗರಣದಲ್ಲಿ ನಾಗೇಂದ್ರಗೆ ಸಿಬಿಐ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯಪಾಲರು ಸರ್ಕಾರದ ಅಂಗಳಕ್ಕೆಸೆದಿದ್ದಾರೆ ಚೆಂಡನ್ನ. ಜೊತೆಗೆ ಬಿಜೆಪಿಗೂ ಚೆಕ್ಮೇಟ್ ಇಟ್ಟಿದ್ದಾರೆ ಗವರ್ನರ್. ಸರ್ಕಾರದ ಅಂಗಳಕ್ಕೆ ರಾಜ್ಯಪಾಲರು ಚೆಂಡ ಎಸೆದಿದ್ದಾರೆ. ಇದೀಗ ಬಿ ನಾಗೇಂದ್ರಗೆ ಸಿಬಿಐ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ಕ್ಯಾಬಿನೆಟ್ ಅಭಿಪ್ರಾಯ ಬೇಕು. ಕ್ಯಾಬಿನೆಟ್ ಅಭಿಪ್ರಾಯ ಕೇಳಿದ್ದಾರೆ ರಾಜ್ಯಪಾಲರಾಗಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರು. ಮತ್ತೊಂದು ಕಡೆ ಕಾನೂನು ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ ಗವರ್ನರ್. ಈಗ ಬಿಜೆಪಿ ನಾಯಕರ ಮೇಲಿನ ಕೇಸ್ಗಳ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದು, ಈ ವಿಚಾರಕ್ಕೂ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೇಳಿದ್ದಾರೆ. ರಾಜ್ಯಪಾಲರು ನ್ಯೂಸ್ 18ಗೆ ಉನ್ನತ ಮೂಲಗಳ ಮಾಹಿತಿ ಈಗ ನೀಡಿರುವುದು. ರಾಜ್ಯಪಾಲರಿಗೆ ಉನ್ನತ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಬಿಜೆಪಿಗೂ ಕೂಡ ಚೆಕ್ಮೇಟ್ ಇಟ್ಟಿದ್ದಾರೆ ಗವರ್ನರ್ ಅವರು. ಬಿಜೆಪಿ ನಾಯಕರುಗಳ ಕೇಸ್ಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಕ್ಯಾಬಿನೆಟ್ ಅಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಬೇಕು, ಒಪ್ಪಿಗೆಯನ್ನ ಪಡಿಬೇಕು ಅನ್ನೋದನ್ನ ಕೂಡ ಕೇಳಿದ್ದಾರೆ ರಾಜ್ಯಪಾಲರು. ಕ್ಯಾಬಿನೆಟ್ನ ಅಭಿಪ್ರಾಯ ಕೇಳಿರುವಂತಹ ಗವರ್ನರ್ ಅವರು ಒಂದು ಕಡೆ ಸಿಬಿಐ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ನಲ್ಲಿ ಇದರ ಒಪ್ಪಿಗೆಯನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಿಜೆಪಿ ನಾಯಕರ ಮೇಲಿನ ಕೇಸ್ಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿ ಈ ವಿಚಾರಕ್ಕೂ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೇಳಿದ್ದಾರೆ. ಈ ಮೂಲಕ ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಪ್ರತಿನಿತ್ಯ ಅವನ ಹೋರಾಟ ಮಾಡ್ತಾ ಇದ್ದಂತಹ ಬಿಜೆಪಿ ನಾಯಕರುಗಳಿಗೆ ಒಂದು ರೀತಿಯಲ್ಲಿ ಇದೀಗ ಚೆಕ್ಮೇಟ್ ಇಟ್ಟಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟಿದ್ರು ಬಿಜೆಪಿಯ ನಾಯಕರು. ಅವರ ನಿಯೋಗ ಅಲ್ಲಿಗೆ ಹೋಗಿ ಅವರು ದೂರನ್ನ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಅವರು ಸಚಿವ ಸ್ಥಾನದಲ್ಲಿ ಇರಬಾರ್ದು, ಈಗಾಗಲೇ ಇದು ಅವರ ಮೇಲೆ ಇರುವಂತಹ ಆರೋಪಗಳಿದೆ, ಈ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ, ಈ ಹಿನ್ನೆಲೆಯಲ್ಲಿ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯಪಾಲರಿಗೂ ದೂರನ್ನ ಸಲ್ಲಿಸಿದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೂಡ ಕೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಇಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈಗ ಗವರ್ನರ್ ಈ ಮೂಲಕ ಶಾಕ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ವಿಚಾರದಲ್ಲಿ ಬಿಜೆಪಿಯವರ ಹೋರಾಟ, ಮತ್ತೊಂದು ಕಡೆ ಬಿಜೆಪಿಯವರು ದೂರನ್ನ ಕೊಟ್ಟಿರೋದು. ಸೊ ಇಂತಹ ಸಂದರ್ಭದಲ್ಲಿ ಇದೀಗ ಏನಾಗುತ್ತೆ, ಯಾವ ರೀತಿಯಾಗಿ ಇದೀಗ ಗವರ್ನರ್ ಅಭಿಪ್ರಾಯವನ್ನ ಕೇಳಿದ್ದಾರೆ, ಇದ್ರ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಕೇವಲ ಇದೀಗ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಇದೀಗ ರಾಜ್ಯಪಾಲರು ಕ್ಯಾಬಿನೆಟ್ ಒಪ್ಪಿಗೆ ಕೇಳಲಿಲ್ಲ, ಬಿಜೆಪಿ ನಾಯಕರಿಗೂ ಕೂಡ ಯಾರ್ಯಾರ ಮೇಲೆ ಆರೋಪ ಇದೆ ಅನ್ನೋದ್ರ ಬಗ್ಗೆ ಕೂಡ ಕ್ಯಾಬಿನೆಟ್ನ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ಗವರ್ನರ್ ನಡೆ. ನವಿತಾ ಜೈನ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಇದೀಗ ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ ಪ್ರಕರಣ ಮತ್ತೊಂದು ಮಗ್ಗಲನ್ನ ಹೊರಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜಭವನದಿಂದ ಅಂದರೆ ಲೋಕಭವನದಿಂದ ಗವರ್ನರ್ ಗೆಹ್ಲೋಟ್ ಅವರು ಇದೀಗ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಕೇಳಿರ್ತಕ್ಕಂಥ, ಆ ಮುಖಾಂತರ ನಾಗೇಂದ್ರ ಪ್ರಾಸಿಕ್ಯೂಷನ್ ಚೆಂಡನ್ನು ಸರ್ಕಾರದ ಅಂಗಳಕ್ಕೆ ಎಸೆದಿರ್ತಕ್ಕಂಥದ್ದು. ಆ ಮುಖಾಂತರ ಕ್ಯಾಬಿನೆಟ್ನ ಅಭಿಪ್ರಾಯವನ್ನು ತಿಳಿಸುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಫೈಲನ್ನು ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥದ್ದು ರಾಜ್ಯಪಾಲರು. ಇದರ ಬೆನ್ನಲ್ಲೇ ಈಗಾಗಲೇ ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೂಡ ರಾಜ್ಯಪಾಲರು ಕೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಜ್ಯಪಾಲರು ಕಾನೂನಾತ್ಮಕವಾಗಿ ಕೂಡ ಹೆಜ್ಜೆಯನ್ನು ಇಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲ ಒಂದು ಕಡೆ ಕಾನೂನು ತಜ್ಞರ ಅಭಿಪ್ರಾಯ, ಈ ಅಭಿಪ್ರಾಯದ ನಡುವೆ ಸರ್ಕಾರಕ್ಕೆ ಅಭಿಪ್ರಾಯವನ್ನು ಕೇಳಿರ್ತಕ್ಕಂಥ, ಆ ಮುಖಾಂತರ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂಬರಲಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರು ಕಳಿಸಿರ್ತಕ್ಕಂಥ ಫೈಲ್ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದರ ಬೆನ್ನಲ್ಲೇ ಮತ್ತೊಂದು ಚೆಕ್ಮೇಟ್ ಇಟ್ಟಿರ್ತಕ್ಕಂಥ ರಾಜ್ಯಪಾಲರು ಲೋಕಾಯುಕ್ತ ಪ್ರಕರಣದಲ್ಲಿ ಬಿಜೆಪಿ ಬೆಂಬಲಿತ ಶಾಸಕ ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮತ್ತು MP ರೇಣುಕಾಚಾರ್ಯರವರಿಗೂ ಕೂಡ ಪ್ರಾಸಿಕ್ಯೂಷನ್ ಕೊಡುವ ಸಂಬಂಧಪಟ್ಟ ಕೂಡ ಒಪ್ಪಿಗೆಯನ್ನು ಕೇಳಿರ್ತಕ್ಕಂಥದ್ದು, ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೊಂಥರ ಜಾಣ ಹೆಜ್ಜೆ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ನಾಗೇಂದ್ರ ಪ್ರಾಸಿಕ್ಯೂಷನ್ ಕೇಳಿರ್ತಕ್ಕಂಥದ್ದು, ನಾಗೇಂದ್ರ ಕ್ಯಾಬಿನೆಟ್ನ ಭಾಗವಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಮತ್ತು ರೇಣುಕಾಚಾರ್ಯರವರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಆ ಮುಖಾಂತರ ರಾಜ್ಯಪಾಲರು ಎಲ್ಲ ಒಂದು ಕಡೆ ತಾರತಮ್ಯ ಮಾಡಲ್ಲ ಮತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಬಂದಿರತಕ್ಕಂಥ ಪ್ರಾಸಿಕ್ಯೂಷನ್ ವಿಚಾರವನ್ನು ಕೂಡ ಕ್ಯಾಬಿನೆಟ್ನವರ ಒಪ್ಪಿಗೆಯನ್ನು ಕೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದೀಗ ರಾಜ್ಯಪಾಲರು ತಮ್ಮ ಚೆಂಡನ್ನು ಸರ್ಕಾರದ ಅಂಗಳಕ್ಕೆ ಎಸೆದಿರ್ತಕ್ಕಂಥದ್ದು. ಮುಂಬರಲಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಸಂಬಂಧಪಟ್ಟಾಗೆ ಸರ್ಕಾರ ತನ್ನ ಅಭಿಪ್ರಾಯವನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡಲಿದೆ. ಆದರೆ ಇಲ್ಲಿ ನವಿತಾ ಜೈನ್, ಪ್ರಮುಖವಾಗಿ ನಾಗೇಂದ್ರ ಅವರು ಕೂಡ ಕ್ಯಾಬಿನೆಟ್ನ ಭಾಗ ಆಗಿರ್ತಕ್ಕಂಥದ್ದು, ಅವರು ಕೂಡ ಸಚಿವರಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಸರ್ಕಾರದ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು ನವಿತಾ ಜೈನ್.
ಚಿದಾನಂದ ಪಟೇಲ್, ಈಗ ಒಂದ್ ಕಡೆ ಕಾನೂನಾತ್ಮಕ ಹೆಜ್ಜೆಯನ್ನೇ ಇಡಬೇಕಾಗುತ್ತೆ ಇಲ್ಲಿ ರಾಜ್ಯಪಾಲರು. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ಕೂಡ ನಾವು ಕೆಪಿಎಸ್ಸಿ ಹಗರಣದ ವಿಚಾರದಲ್ಲೂ ಕೂಡ ಹೈಕೋರ್ಟ್ ಯಾವ ರೀತಿಯಾಗಿ ಇದು ಕಾನೂನಿನ ವಿಚಾರ, ಕ್ಯಾಬಿನೆಟ್ಗೂ ಕೂಡ ಇಲ್ಲಿ ಸಂಬಂಧಪಟ್ಟದ್ದು ಅನ್ನೋದನ್ನ ಕೂಡ ಹೇಳಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಒಂದು ಕಡೆಯಾದ್ರೆ, ಇದೀಗ ಸರ್ಕಾರದ ಮುಂದಿರುವಂತಹ ಮುಂದಿನ ಆಪ್ಷನ್ಸ್ ಏನೇನಿದೆ? ಈ ಹಿಂದೆ ಮೂಡ ಪ್ರಕರಣದಲ್ಲೂ ಕೂಡ ಎಲ್ಲೊಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿನ ಕೇಳಲಾಗಿತ್ತು. ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೊಟ್ಟರು. ಇದಾದ ಬಳಿಕ ಇದೀಗ ಸರ್ಕಾರದ ಸಚಿವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಸಂಬಂಧಪಟ್ಟ ಹಾಗೆ ಅದು ಕೂಡ CBI ಕೂಡ ಸಚಿವ ನಾಗೇಂದ್ರ ಮೇಲೆ ದೋಷಾರೋಪ ಪಟ್ಟಿ ಹೊರಿಸಿರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣದಲ್ಲಿ ಎಲ್ಲೊಂದು ಕಡೆ ಅವರ ಏನೋ ಇನ್ವಾಲ್ವ್ ಇದೆ ಅಂತೇಳಿ ಆ ದೋಷಾರೋಪ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಅವರ ಅತ್ಯಾಪ್ತ ಆಗಿರ್ತಕ್ಕಂಥ ಮತ್ತು ಆತ್ಮೀಯರಾಗಿರ್ತಕ್ಕಂಥ ನೆಕ್ಕುಟ್ಟಿ ನಾಗರಾಜ್ ಅವರು ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ PA ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಆಂಧ್ರ ಮತ್ತು ತೆಲಂಗಾಣ ಸೇರಿದಂತೆ ಬಳ್ಳಾರಿ ಸೇರಿದಂತೆ ಅನೇಕ ಕಡೆ ಬ್ಯಾಂಕ್ನ ವಹಿವಾಟು ನಡೆದಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ದೋಷಾರೋಪ ಪಟ್ಟಿಯಲ್ಲಿ ಅವರ ಹೆಸರನ್ನ ನಮೂದೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ CBI ಕಳೆದ ವಾರವಷ್ಟೇ ಅವರು ಸಚಿವರಾಗಿರೋ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ ರಾಜ್ಯಪಾಲರಿಗೆ ಏನು ಪತ್ರವನ್ನು ಬರೆದಿದ್ರು. ಆ ಪತ್ರಕ್ಕೆ ಸಂಬಂಧಪಟ್ಟಾಗ ರಾಜ್ಯಪಾಲರು ಕಳೆದ 4 ದಿನಗಳ ಹಿಂದೆ ಕಾನೂನು ತಜ್ಞರ ಮತ್ತು ಕಾನೂನು ಇಲಾಖೆಯ ಒಪ್ಪಿಗೆಯನ್ನು ಕೂಡ ಪಡೆಯುವ ಕಾರಣಕ್ಕಾಗಿ ಕಾನೂನು ಮೊರೆ ಹೋಗಿದ್ರು. ಇದರ ಬೆನ್ನಲ್ಲೇ ಇದೀಗ ಕ್ಯಾಬಿನೆಟ್ಗೂ ಕೂಡ ನಾಗೇಂದ್ರ ಅವರ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು, ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ SIT ತನಿಖೆ ನಡೆದಿರ್ತಕ್ಕಂಥದ್ದು. SIT ತನಿಖೆಯಲ್ಲಿ ನಾಗೇಂದ್ರ ಅವರು ಅಪರಾಧ ಎಸಗಿರ್ತಕ್ಕಂಥದ್ದು ಮತ್ತು ಹಣ ವಹಿವಾಟಿನಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥದ್ದು ಅಥವಾ ಯಾವುದೇ ಪತ್ರ ವ್ಯವಹಾರ ಮಾಡಿರ್ತಕ್ಕಂಥದ್ದು ಯಾವ ಸಾಕ್ಷಿಯೂ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ SITಯಲ್ಲಿ ಎಲ್ಲೊಂದು ಕಡೆ ನಾಗೇಂದ್ರ ಅವರ ಹೆಸರು ಉಲ್ಲೇಖವಾಗಿಲ್ಲ. ಬದಲಾಗಿ ಇಡೀ ವ್ಯವಹಾರದಲ್ಲಿ ಬ್ಯಾಂಕ್ನ ನೌಕರರು ಸೇರಿದಂತೆ ಯಾರೆಲ್ಲ ಅಕೌಂಟಿಗೆ ಹೋಯ್ತು ಎಲ್ಲರೂ ಕೂಡ ಅಪರಾಧ ಎಂದಿರ್ತಕ್ಕಂಥ. ಆದರೆ ನಾಗೇಂದ್ರ ವಿಚಾರದಲ್ಲಿ ಯಾವುದೇ ದಾಖಲಾತಿಗಳು ಕೂಡ SITಗೆ ಸಿಕ್ಕಿಲ್ಲ ಮತ್ತು ಅವರಲ್ಲಿ ನೇರವಾಗಿ ಎಲ್ಲಿದ್ದಾರೆ ಅಂತ ಕೂಡ ನೇರವಾಗಿ ಅವರು ಮೂಗು ತೂರಿಸಿರೋ ಸಂಬಂಧಪಟ್ಟ ಹಾಗೆ ಮತ್ತು ವ್ಯವಹಾರದಲ್ಲಿ ಭಾಗಿಯಾಗಿರೋ ಬಗ್ಗೆ ಮತ್ತು ಪಾಲುದಾರಿಕೆ ಬಗ್ಗೆ ಮತ್ತು ಹಣ ವರ್ಗಾವಣೆ ವಿಚಾರದಲ್ಲಿ ಯಾವುದೇ ಸಾಕ್ಷ್ಯಗಳು ಲಭ್ಯ ಇಲ್ಲದ ಕಾರಣ SIT ಕ್ಲೀನ್ ಚಿಟ್ ಅನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈಗಾಗಲೇ ED ಕೂಡ ಅವರಿಗೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ CBI ತನಿಖೆಯಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಕೂಡ ನಾಗೇಂದ್ರ ಕೂಡ ಇದರಲ್ಲಿ ದೋಷಿ ಅನ್ನೋ ರೀತಿಯಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಸಚಿವರಾಗಿದ್ದ ಕಾರಣಕ್ಕಾಗಿ ಅವ್ರನ್ನ ನೇರವಾಗಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ CBIಗೆ ಸಾಧ್ಯ ಇಲ್ಲ. ರಾಜ್ಯಪಾಲರ ಒಪ್ಪಿಗೆ ಅಗತ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರ ಒಪ್ಪಿಗೆಯನ್ನ CBI ಕೇಳಿತ್ತು. ಹಾಗಾಗಿ ರಾಜ್ಯಪಾಲರು ಕೂಡ ಈ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟ ಹಾಗೆ CBI ಕೇಳಿರ್ತಕ್ಕಂಥ ಅಷ್ಟು ಪಾಯಿಂಟ್ಸ್ ಅನ್ನು ಇಟ್ಕೊಂಡು ಕಾನೂನು ತಜ್ಞರ ಮೊರೆ ಹೋಗಿದ್ರು. ಇದರ ಬೆನ್ನಲ್ಲೇ ಸರ್ಕಾರಕ್ಕೂ ಕೂಡ ಇದೀಗ ಮೊರೆ ಹೋಗಿರ್ತಕ್ಕಂಥದ್ದು, ಕ್ಯಾಬಿನೆಟ್ನ ಅಭಿಪ್ರಾಯವನ್ನು ಕೇಳಿರ್ತಕ್ಕಂಥದ್ದು. ಆದರೆ ನಾಗೇಂದ್ರ ಅವರು ಕ್ಯಾಬಿನೆಟ್ನ ಭಾಗವಾಗಿರ್ತಕ್ಕಂಥದ್ದು, ಅವರು ಸಚಿವರಾಗಿರ್ತಕ್ಕಂಥದ್ದು, ಆ ಕ್ಯಾಬಿನೆಟ್ನಲ್ಲಿ ಅವರು ಇರ್ತಾರೆ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ SITಯಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ರಿಂದ ಸರ್ಕಾರ ತನ್ನ ಅಭಿಪ್ರಾಯನ ಯಾವ ರೀತಿ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಜ್ಯಪಾಲರು ಒಂದು ಚೆಕ್ಮೇಟ್ ಅನ್ನು ಇಟ್ಟಿರ್ತಕ್ಕಂಥ ಅಲ್ಲಿ ಜನಾರ್ದನ್ ರೆಡ್ಡಿ ಮತ್ತು MP ರೇಣುಕಾಚಾರ್ಯ ಅವರಿಗೆ ಪ್ರಕರಣಗಳಲ್ಲೂ ಕೂಡ ಲೋಕಾಯುಕ್ತ ಪ್ರಕರಣಗಳು ಕೂಡ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು. ಸರ್ಕಾರ ಅಥವಾ MP ರೇಣುಕಾಚಾರ್ಯರಿಗೂ ಅನುಮತಿಯನ್ನು ಕೊಡುತ್ತಾ, ಜನಾರ್ದನ್ ರೆಡ್ಡಿ ಅವರ ತನಿಖೆಗೂ ಅನುಮತಿಯನ್ನು ಕೊಡುತ್ತಾ ಅಥವಾ ನಾಗೇಂದ್ರ ಅವರ ತನಿಖೆಗೂ ಅನುಮತಿ ಕೊಡುತ್ತಾ ಅಥವಾ SITಯಲ್ಲಿ ಕ್ಲೀನ್ ಚಿಟ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಅನುಮತಿಯನ್ನು ನಿರಾಕರಿಸ್ತಾ ಅನ್ನೋದು ಕೂಡ ಸದ್ಯದ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಂದಿನ ವಾರ ನಡೆಯತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಇದು ಕುತೂಹಲಕರ ಅಂಶ ಅಂತಲೇ ಹೇಳಿದ್ರು ತಪ್ಪಾಗ್ಲಾರ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.